ಎಲ್ರಿಗೂ ನಮಸ್ಕಾರ. ನನ್ನ 20 ವರ್ಷಗಳ ಈ ಒಂದು ಬೋಧನಾ ವೃತ್ತಿಯ ಜೀವನದಲ್ಲಿ ನಮ್ಮ ಆಡಳಿತ ಮಂಡಳಿಯ ಅಧಿಕಾರಿಗಳಾಗಿರುವಂಥ ನಮ್ಮ ಲೋಕೇಶ್ ಪುಲಾ ಸರ್ ಅವರು ನನಗೆ ಸಿಕ್ಕಿರುವಂಥದ್ದು ನನ್ನ ಭಾಗ್ಯ. ನನಗೆ ಅವಕಾಶ ಮಾಡಿಕೊಟ್ಟು ಅದೇ ರೀತಿಯಾಗಿ ನಾನು ಈ ಸಂಸ್ಥೆಯಲ್ಲಿ ಸೇರಿದ್ದಾದ ಮೇಲೆ ನಮಗೆ ಸಿಕ್ಕಂಥ ವಿದ್ಯಾರ್ಥಿಗಳು ಅವ್ರು ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ. ಮೊದಲಿಗೆ ಆ ವಿದ್ಯಾರ್ಥಿಗಳಿಗೂ ಆಡಳಿತ ಮಂಡಳಿಗೂ ಮತ್ತು ಆ ಪೋಷಕರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ KPಯ ಉದ್ದೇಶ ಒಂದೇ, ಗ್ರಾಮೀಣ ಮಟ್ಟದ ಬಡ ವಿದ್ಯಾರ್ಥಿಗಳಿಗೆ, ಬಡ ಪೋಷಕರಿಗೆ ಉತ್ತಮವಾದಂಥ ಸೇವೆ ಕೊಡಬೇಕು ಅನ್ನೋದೇ ನಮ್ಮ ಆಡಳಿತಾಧಿಕಾರಿಗಳ ಒಂದು ಮುಖ್ಯವಾದಂಥ ಗುರಿ ಮತ್ತು ಉದ್ದೇಶ. ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿ ಮಿತ್ರರು ಸಹ ಒಳ್ಳೆ ಉತ್ತಮವಾದಂಥ ಒಂದು ಸಂಘಟನೆ ಇದೆ, ನಮ್ಮಲ್ಲಿ ಛಲ ಇದೆ. ನಮಗೆ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಯಾರಿಗೂ ಸಹ ಅನ್ಯಾಯ ಆಗಬಾರ್ದು ಅಂತೇಳಿ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲೇ ಕೆಲಸ ಮಾಡ್ತಾ ಅವ್ರಿಗೋಸ್ಕರ ಶ್ರಮ ವಹಿಸಿ ಹಗಲು ರಾತ್ರಿ ದುಡಿದು ಈ ಸಾಧನೆ ಮಾಡ್ತಾ ಇದ್ದೀವಿ. ಮುಂದೇನೂ ಆ ರೀತಿ ಮಾಡ್ತೀವಿ. ದಯವಿಟ್ಟು ಪೋಷಕರು ಇದನ್ನು ಗಮನ ಇಟ್ಕೊಂಡು ನಮ್ಮ KPಯ ಕಡೆ ಗಮನ ಕೊಡಿ, ನಿಮ್ಮ ಅವಕಾಶ ನಮ್ಗೆ ಕೊಡಿ. ಅವಕಾಶವನ್ನು ನಾವು ನಿಮ್ಮ ಉದ್ದೇಶವನ್ನು ಈಡೇರಿಸ್ತೀವಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ನಾವು ಡೆಕ್ಕನ್ PU ಕಾಲೇಜ್ ನಾಲೆಜ್ ಪ್ಲಾಂಟ್ ಅಕಾಡೆಮಿ ಪವರ್ಡ್ ಬೈ ದೀಕ್ಷಾ ವೇದಾಂತದಿಂದ ಈ ದಿನ ಸೆಕೆಂಡ್ PUC ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ರಾಜ್ಯಾದ್ಯಂತ ಎಲ್ಲ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಒಡ್ಡಳ್ಳಿಯಲ್ಲಿರುವ ಡೆಕ್ಕನ್ PU ಕಾಲೇಜು, ಸೊ ಇಲ್ಲಿ ಇಡೀ ಸ್ಟೇಟ್ಗೆ ಕರ್ನಾಟಕಕ್ಕೆ 5ನೇ ರ್ಯಾಂಕನ್ನು ಪಡೆದಿದ್ವಿ. ಇದು ತುಂಬ ಹೆಮ್ಮೆ ಪಡುವಂಥ ಸಂಗತಿ. ಇಡೀ ರಾಜ್ಯದಲ್ಲಿ ಗ್ರಾಮಾಂತರ ಪ್ರದೇಶ, ಅದು ಸಿಟಿ ಕೋಲಾರ ನಗರದಿಂದ ಆಲ್ಮೋಸ್ಟ್ 35ರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂಥ ಕಾಲೇಜ್ ಇದು. ಓಕೆ, ಇಂಥ ಕಾಲೇಜು ರೂರಲ್ ಏರಿಯಾದಲ್ಲಿರೋದು. ಈ ರೂರಲ್ ಏರಿಯಾ ಕಾಲೇಜು ಒಂದು ಒಳ್ಳೆ ರಿಸಲ್ಟ್ಸ್ ಪ್ರೊವೈಡ್ ಮಾಡಿದ್ದೀವಿ. 600ಕ್ಕೆ 595. ಅದರಲ್ಲೂ ಕೋರ್ ಸಬ್ಜೆಕ್ಟ್ಸಲ್ಲಿ ಎಲ್ಲದರಲ್ಲೂ ಔಟ್ ಆಫ್ 5 ಮಾರ್ಕ್ಸ್ ಹೋಗಿರೋದು ಕೂಡ ಓನ್ಲಿ ಲ್ಯಾಂಗ್ವೇಜಸಲ್ಲಿ ಮಾತ್ರ ಕೋರ್ ಸಬ್ಜೆಕ್ಟ್ಸಲ್ಲಿ ಎಲ್ಲದರಲ್ಲೂ ಔಟ್ ಬಂದಿದೆ. ಸೊ ಈ ಮಗು ನವ್ಯಶ್ರೀ 595 ತೆಗೆದಿರೋದು. ಅವರಿಗೆ ಏನೋ ಬೋರ್ಡ್ಸ್ ಜೊತೆಗೆ ಈವನ್ ಕಾಂಪಿಟೇಟಿವ್ ಪ್ರಿಪರೇಷನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. CA ಆಗಿರ್ಬೋದು, CPT ಆಗಿರ್ಬೋದು, CMA ಆಗಿರ್ಬೋದು, CS ಆಗಿರ್ಬೋದು, ಈ ಎಲ್ಲ ಎಕ್ಸಾಮಿನೇಷನ್ಸ್ಗೂ ಪ್ರಿಪರೇಷನ್ಸ್ ಕೊಡ್ತಾ ಇದೀವಿ. ಡೆಫಿನೆಟ್ ಆಗಿ ಆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೂಡ ಈ ಮಗು ಒಳ್ಳೆ ಅಂಕವನ್ನು ಪಡಿತಾ ಅಂತ ನಮ್ಮ ಭರವಸೆ ಇದೆ. ಅದೇ ರೀತಿ ಸೃಜನ್ ಸೈನ್ಸಲ್ಲಿ 575 ಏನೋ ಸ್ಕೋರ್ ಮಾಡಿ ನಮ್ಮ ಡೆಕ್ಕನ್ PU ಕಾಲೇಜಲ್ಲಿ ಸೈನ್ಸಲ್ಲಿ ಟಾಪರ್ ಆಗಿ ನಿಂತಿದ್ದಾರೆ. ಇವ್ರಿಗೆ ಕೂಡ ನಾವು JEE ಎಕ್ಸಾಮಿನೇಷನ್ ಆಗಿರ್ಬೋದು, CET ಆಗಿರ್ಬೋದು, ನೀಟ್ ಎಕ್ಸಾಮಿನೇಷನ್ ಆಗಿರ್ಬೋದು, ಎಲ್ಲ ಎಕ್ಸಾಮಿನೇಷನ್ಸಲ್ಲೂ ಪ್ರಿಪರೇಷನ್ಸ್ ಕೊಡ್ತಾ ಇದ್ದೀವಿ. ಈಗ ಸೆಷನ್ 1 ಕೂಡ ಬರೆದಿದ್ದಾರೆ, ಅದರಲ್ಲೂ ಉತ್ತಮ ಅಂಕವನ್ನು ಬಳಸಿದ್ದಾರೆ JEE ಮೈನ್ಸಲ್ಲಿ. ಈಗ CET ಮತ್ತು ನೀಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಅದರಲ್ಲೂ ಕೂಡ ಒಳ್ಳೆ ಅಂಕ ಪಡೀತಾರೆ ಅಂತ ಒಂದು ಭರವಸೆ ಇದೆ ನಮಗೆ. ಖಂಡಿತ ಒಂದು ಒಳ್ಳೆ ಅಂಕ ಪಡೆದು ಈ ಕಾಲೇಜಿಗೆ, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತಂದು ಕೊಡ್ತಾರೆ ಅಂತ ಖಂಡಿತ ಭಾವಿಸಿದ್ದೀನಿ. ಸರ್, ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿದಾಗ, ನಾವು ಲಾಸ್ಟ್ 2 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ನಮ್ಮ ಉದ್ದೇಶ ಸಿಂಪಲ್ ಆಗಿತ್ತು. ನಮ್ಮದು ಬ್ಯಾಂಗ್ಳೂರಲ್ಲಿ ತುಂಬ ಇನ್ಸ್ಟಿಟ್ಯೂಷನ್ಸ್ ಇದೆ. ಬ್ಯಾಂಗ್ಳೂರಲ್ಲಿ ನಾವು ತುಂಬ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದೀವಿ. ರಾಜ್ಯದ ಎಲ್ಲ ಕಡೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರೋ ಉದ್ದೇಶ, ಆಗಲೇ ನಮ್ಮ ಇವರು ಪ್ರಿನ್ಸಿಪಲ್ ಸರ್ ಹೇಳ್ದಂಗೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಮಕ್ಕಳಿಗೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪ್ರಿಪರೇಷನ್ಸ್ ಈ ವೃತ್ತಿಪರ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಏನಿದೆ, JEE ಆಗಿರ್ಬೋದು, ನೀಟ್ ಆಗಿರ್ಬೋದು, CET ಆಗಿರ್ಬೋದು, KVPY ಆಗಿರ್ಬೋದು, ಇಲ್ಲ ನಾಟ ಆಗಿರ್ಬೋದು, ಇನ್ನೂ ಬೇರೆ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್ ಬರುತ್ತೆ. ಈ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಮಾಡೋದ್ರಲ್ಲಿ ತುಂಬ ಹಿಂದುಳಿದಿದೆ. ಯಾಕಂದರೆ ಈಗ ಬ್ಯಾಂಗ್ಳೂರ್ ಅಂತ ಸಿಟೀಸಲ್ಲಿ, ಇಲ್ಲ ಬೇರೆ ಸಿಟೀಸಲ್ಲಿ ಪ್ರಿಪರೇಷನ್ಸ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಆಗಿ ಅಲ್ಲಿರುವಂಥ ಮಕ್ಕಳು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಈ ಕೈಂಡ್ ಆಫ್ ಇದರಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡಿತಾ ಇರ್ತದೆ. ಬಟ್ ಈ ಗ್ರಾಮೀಣ ಪ್ರದೇಶದಲ್ಲಿ ಅವರು ಅನುಕೂಲತೆ ಇರೋದಿಲ್ಲ. ಓಕೆ, ಅವ್ರು ಏನು ಮಾಡ್ತಾರೆ, ಸೊ ಈ ಅನುಕೂಲಕ್ಕೆ ತಕ್ಕಂತೆ ಅವರು ಮಾರ್ಕ್ಸ್ ಪಡೆಯೋದಾಗಿರ್ಬೋದು, ರ್ಯಾಂಕಿಂಗ್ ಪಡೆಯೋದಾಗೋದು, ಈ ರೀತಿ ಇರ್ತದೆ. ಆ ಒಂದು ಕಾರಣಕ್ಕೆ 2 ವರ್ಷದಿಂದ ನಾವಿಲ್ಲಿ ಸ್ಟಾರ್ಟ್ ಮಾಡಿರುವಂಥ ಸಂಸ್ಥೆ. ಇಲ್ಲಿ ಎಲ್ಲ ಮಕ್ಕಳಿಗೂ, ಇಲ್ಲಿ ತುಂಬ ಬಡವ
ಮಕ್ಕಳು ಇರ್ತಾರೆ, ಮಧ್ಯಮ ವರ್ಗದ ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಇರ್ತಾರೆ. ಆ ಮಕ್ಕಳು ಅವ್ರಿಗೂ ಕನಸಿದೆ, ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಂದು ಒಳ್ಳೆ ಕಾಲೇಜಲ್ಲಿ IIT ಅಲ್ಲಿ ಇಂಜಿನಿಯರಿಂಗ್ ಮಾಡಬೇಕು, NIT ಅಲ್ಲಿ ಇಂಜಿನಿಯರಿಂಗ್ ಮಾಡಬೇಕು, ಇಲ್ಲ ಒಳ್ಳೆ ಏಮ್ಸ್ ಕಾಲೇಜ್, ಜಿಪ್ಮರ್ ಕಾಲೇಜಲ್ಲಿ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಅಂತ ಕಟ್ಕೊಂಡು ತುಂಬಾ ಜನ ಇರ್ತಾರೆ. ಅವ್ರಿಗೆ ಅವಕಾಶಗಳು ಇರಲಿಲ್ಲ. ಸೊ ಒಂದು ಅವಕಾಶ ಕೊಡೋದಕ್ಕೋಸ್ಕರ 2 ವರ್ಷ ಹಿಂದೆ ನಾವಿಲ್ಲಿ ಒಂದು ನಮ್ಮ ಕಾಲೇಜನ್ನು ಸ್ಟಾರ್ಟ್ ಮಾಡಿ ಈಗ 2 ವರ್ಷದಿಂದ ತುಂಬಾನೇ ನಮ್ಮ ಪ್ರಾಧ್ಯಾಪಕರಾಗಿರ್ಬೋದು, ನಮ್ಮ ಪ್ರಿನ್ಸಿಪಲ್, ಇವರಿಗೆ ಆಲ್ಮೋಸ್ಟ್ 22 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತ ಪ್ರಿನ್ಸಿಪಲ್ ಇವರು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಲ್ಸೋ ಅವರು. ಅದೇ ರೀತಿ ನಮ್ಮ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್, ಎಕನಾಮಿಕ್ಸ್, ಅಕೌಂಟೆನ್ಸ್, ಬಿಸ್ನೆಸ್ ಸ್ಟಡೀಸು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಮತ್ತೆ ನಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು, ಲ್ಯಾಂಗ್ವೇಜ್ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅವರ 100% ಕೊಟ್ಟಿದ್ದಾರೆ. ಎಲ್ಲರೂ ವೆಲ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ಎಲ್ಲರೂ ಆಲ್ಮೋಸ್ಟ್ ಮಿನಿಮಮ್ 10 to 15 years ಎಕ್ಸ್ಪೀರಿಯನ್ಸ್ ಇರೋರು. ಸ್ಪೆಷಲಿ ನಮ್ಮ ಈಗ ಪ್ರೆಸೆಂಟ್ ಮುಳಬಾಗಲ್ ತಾಲೂಕಲ್ಲಿ ಇಲ್ಲಿವರೆಗೂ ನಂಬರ್ 1 ಆಗಿ ನಾವು ಗುರುತಿಸ್ಕೊಂಡಿದ್ದೀವಿ. ಖಂಡಿತ ನೀಟ್ ಆಗಿರ್ಬೋದು, JEL ಆಗಿರ್ಬೋದು, ಒಂದು ಒಳ್ಳೆ ರಿಸಲ್ಟ್ಸ್ ಕೊಡ್ತೀವಿ ನಿಮಗೆ. ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ಮುಳಬಾಗಲ್ ತಾಲೂಕಿನ ಜನತೆನೂ ಕೂಡ ಒಂದು ಡಾಕ್ಟರ್, ಇಂಜಿನಿಯರ್, ಸೈಂಟಿಸ್ಟ್, ಅದು ಬಿಟ್ಟು ಇನ್ನೂ ಡಿಫ್ರೆಂಟ್ ಕೋರ್ಸಸ್ ಏನಿದೆ, ಪ್ರೊಫೆಷನಲ್ ಕೋರ್ಸಸ್, ಈ ಕೋರ್ಸಸ್ಗೆ ಸೀಟ್ ಕೊಡಿಸ್ತೀವಿ ಅಂತ ನಮ್ಮ ಸಂಸ್ಥೆ ಕಡೆಯಿಂದ ನಾವು 100% ಅಶ್ಯೂರ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈ ನಮ್ಮ ಆಕ್ಚುಲಿ ಡೆಕ್ಕನ್ PU ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಈ ಪ್ರಸ್ತುತ ಸಾಲಿಗೆ ಆಕ್ಚುಲಿ KPA ಇಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಹಳಷ್ಟು ಆಕ್ಚುಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಆಕ್ಚುಲಿ ಆಸಕ್ತಿ ವಹಿಸಿ ಬಹಳ ಜನಕ್ಕೆ ಆಕ್ಚುಲಿ ಇದ್ರ ಟ್ರೈನಿಂಗ್ ಸಿಗ್ತಾ ಇಲ್ಲ. ಸೊ ಆ ಟ್ರೈನಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ಸ್ ತರಿಸ್ಬೇಕನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಸರ್ KPA ಇಂದ ಲೋಕೇಶ್ ಪುಲ್ಲ ಸರ್, ಡೈರೆಕ್ಟರ್ ಸರ್ ಆಗ್ಬೋದು, ಸ್ಮಿತಾ ಮೇಡಮ್ ಆಗ್ಬೋದು, ಆಪರೇಷನಲ್ ಹೆಡ್ ಅಲ್ಲಿಂದ ಬಂದರು. ಆಕ್ಚುಲಿ ಅಲ್ಲೇ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡೋದು. ಬೆಂಗಳೂರಲ್ಲೂ ಇದೆ, ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಬಟ್ ಇಲ್ಲಿ ಬಂದಿರೋದೇನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಆಕ್ಚುಲಿ ಇದಕ್ಕೆಲ್ಲ ಬಂದು ಸಿಗ್ತಾ ಇಲ್ಲ, ಈ ಕೋಚಿಂಗ್ ಎಲ್ಲ. ಸೊ ಅದು ಒಂದು ಕೊಡ್ಲಿಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ನಾನು ಆಕ್ಚುಲಿ ಸ್ಕೂಲ್ ಪ್ರಿನ್ಸಿಪಲ್ ಆಗಿ ನನ್ನ ಎಲ್ಲ ಕಾಲೇಜ್ ಸಿಬ್ಬಂದಿಗೆ ಬಹಳಷ್ಟು ಆಕ್ಚುಲಿ ನಾನು ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಒಂದೇ ಒಂದು ವಿಷಯ ಆದರೆ ಅವ್ರ ಪರಿಶ್ರಮ, ಅವರ ಆಸಕ್ತಿಯಿಂದ ಏನು ಮಾಡಿದ್ದಾರೆ, ಎಲ್ಲ ಮಕ್ಕಳಲ್ಲೂ ಆಸಕ್ತಿಯನ್ನು ತರಿಸಿ ಅವರು ಆಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಬೋದು, ಬೋರ್ಡ್ ಎಕ್ಸಾಮ್ ಆಗ್ಬೋದು, ಎಲ್ಲಾನು ಬಹಳಷ್ಟು ಕೋಚಿಂಗ್ ಕೊಟ್ಟು ಶ್ರದ್ಧೆ ವಹಿಸಿ ಆಕ್ಚುಲಿ ಎಲ್ಲ ಮಕ್ಕಳನ್ನು ರಾತ್ರಿ ಹೊತ್ತು ಆಕ್ಚುಲಿ ಇಲ್ಲಿ ಬಹಳಷ್ಟು ಗೊತ್ತಿದೆ, ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳು ಆಕ್ಚುಲಿ ಬಂದು ಅವರ ಮಕ್ಕಳ ಬಗ್ಗೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ. ಆ ಸಲುವಾಗಿ ನಮ್ಮ ಮ್ಯಾನೇಜ್ಮೆಂಟ್ ಆಕ್ಚುಲಿ ಒಂದ್ಸಲಿ ಮಾತು ಹೇಳಿದಷ್ಟೇ, ನಮ್ಮೆಲ್ಲ ಟೀಚರ್ಸು ಇಲ್ಲ ಫ್ಯಾಮಿಲೀಸ್ ಎಲ್ಲ ಇದ್ದು ಎಲ್ಲಾನು ಬಿಟ್ಟು ಎಲ್ಲ ಮಕ್ಕಳಿಗೂ ಆಕ್ಚುಲಿ ಎಲ್ಲ ಆಸಕ್ತಿ ವಹಿಸಿ ರಾತ್ರಿ ಎಲ್ಲ ಅವ್ರ ಜೊತೆ ಕುತ್ಕೊಂಡು ಅವ್ರ ಡೌಟ್ಗಳೆಲ್ಲ ಕ್ಲಿಯರ್ ಮಾಡಿ ಇವತ್ತು ನಿಮ್ಮ ಮುಂದೆ ಇದೆ ಎಲ್ಲ ರಿಸಲ್ಟ್ಸು, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಹಾಗಾಗಿ ಐ ವಿಲ್ ಕಂಗ್ರ್ಯಾಚುಲೇಟ್ ಎವ್ರಿಬಡಿ. ಎಲ್ಲಾನು ಕಾಲೇಜ್ ಪ್ರಿನ್ಸಿಪಲ್ ಸುಬ್ರಹ್ಮಣ್ಯ ಸರ್ ಆಗ್ಬೋದು, ಗಣಿತ ಆಗ್ಬೋದು, ಕಾಮರ್ಸ್ ಸ್ಟ್ರೀಮ್ ಇರ್ಬೋದು, ಸೈನ್ಸ್ ಸ್ಟ್ರೀಮ್ ಇರ್ಬೋದು, ಎಲ್ಲಾನು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಆಕ್ಚುಲಿ ಎಲ್ಲರಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.